ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ಕಂಟೆಂಟ್ನ ಕಡೆಗೆ ನೋಡ್ತಾ ಹೋಗೋದಾದರೆ ಇನ್ನೇನು 2026ನ ಅರ್ಧ ಐ ಪಿ ಎಲ್ ಸೀಸನ್ ಮುಗಿತಾ ಬಂದಿದೆ. ಸೊ ಇವತ್ತಿನ ಮ್ಯಾಚ್ RCB ವರ್ಸಸ್ LSG. ಮೊದಲಿಗೆ ಟಾಸ್ನ ಗೆದ್ದಂತಹ RCB ತಂಡ ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ LSG ತಂಡನ ಬ್ಯಾಟಿಂಗಿಗೆ ಆಹ್ವಾನಿಸ್ತಾರೆ. ಸೊ RCB ತಂಡ ಇವತ್ತು ಕೇವಲ 5 ಬೌಲರ್ಗಳ ಕಡೆಯಿಂದ ಮಾತ್ರ ಬೌಲಿಂಗನ್ನು ಮಾಡಿಸ್ತಾರೆ. ಮೊದಲನೇದಾಗಿ ಜೋಶ್ ಹಜಲ್ವುಡ್, ಭುವನೇಶ್ವರ್ ಕುಮಾರ್, ರಸಿಕ್ದಾರ್ ಸಲಾಮ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ. ಸೊ ಭುವನೇಶ್ವರ್ ಕುಮಾರ್ ಅವರು 3 ವಿಕೆಟ್ನ ಪಡ್ಕೊಂಡ್ರೆ ರಸಿಕ್ದಾರ್ ಸಲಾಮ್ ಅವರು 4 ವಿಕೆಟ್ನ ಪಡ್ಕೋತಾರೆ. ಸೊ ಕೃಣಾಲ್ ಪಾಂಡ್ಯ ಅವರು 2 ವಿಕೆಟ್ನ ಪಡ್ಕೋತಾರೆ. ಸುಯೇಶ್ ಶರ್ಮಾ ಅವರಿಗೆ ಯಾವುದೇ ರೀತಿಯ ವಿಕೆಟ್ ಬೀಳೋದಿಲ್ಲ. ಸೊ ಅದಾದಮೇಲೆ ಜೋಶ್ ಹಜಲ್ವುಡ್ ಅವರು 4 ಓವರ್ಗಳಲ್ಲಿ ಅತ್ಯುತ್ತಮ ಸ್ಪೆಲ್ ಅಂದರೆ ಕೇವಲ 4 ಓವರ್ಗಳನ್ನು ಎಸೆದು 1 ವಿಕೆಟ್ನ ಪಡ್ಕೊಂಡು ಕನ್ಸೈಡ್ ಮಾಡಿದ್ರು ಅನಿಸುತ್ತೆ. ಸೊ ಫೈನಲಿ RCB ತಂಡ LSG ತಂಡದ ವಿರುದ್ಧ ಜಯವನ್ನು ಗಳಿಸಿದೆ. ಸೊ ಈ ಮುಖಾಂತರ ಇವತ್ತಿನ LSG ವಿರುದ್ಧ ಗೆಲ್ಲುವ ಮುಖಾಂತರ RCB ತಂಡ ಟೇಬಲ್ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಲಾಸ್ಟ್ ಒಂದು 2023 ಮತ್ತು 2024 2 ವರ್ಷಗಳಲ್ಲೂ ಬೆಂಗಳೂರಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ತಂಡ LSG ತಂಡವನ್ನು ಫೇಸ್ ಮಾಡಿರುತ್ತೆ. ಸೊ ಆ ಎರಡು ಪಂದ್ಯಗಳಲ್ಲೂ ಕೂಡ RCB ತಂಡ ಸೋಲನ್ನು ಅನುಭವಿಸಿರ್ತಾರೆ. ಸೊ RCB ತಂಡಕ್ಕೆ ಈ 3ನೇ ಅಟೆಂಪ್ಟ್ ಅಥವಾ 3ನೇ ಮುಖಾಮುಖಿಯಾದಂತಹ ಬೆಂಗಳೂರು ಪಿಚ್ಚಲ್ಲಿ ಮೊದಲ ಜಯವಾಗಿರುತ್ತೆ. ಸೊ ಇದಾದಮೇಲೆ ಯಾವುದೇ ರೀತಿಯಲ್ಲೂ LSG ತಂಡದಿಂದ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಸರಿಯಾಗಿ ಸಿಗೋದಿಲ್ಲ. ಮೊದಲನೇದಾಗಿ ಮಿಚ್ಚಲ್ ಮಾರ್ಷ್ ಅವರು 40 ರನ್ನನ್ನು ಗಳಿಸ್ಕೋತಾರೆ. ಸೊ ಅದಾದಮೇಲೆ ಆಯುಷ್ ಬಡಾಣಿ ಅವರು 30 ಅವರು ಗಳಿಸಿ ಅವರು ಕೂಡ ವಿಕೆಟನ್ನು ಕೈ ಚೆಲ್ತಾರೆ. ಸೊ ಅದಾದಮೇಲೆ KKR ತಂಡದ ವಿರುದ್ಧ 52 ರನ್ನನ್ನು ಗಳಿಸಿದಂತಹ ಮುಕುಲ್ ಚೌಧರಿ ಅವರ ಒಂದು ಉಪಯುಕ್ತ ಕಾಣಿಕೆ 39 ರನ್ನನ್ನು ಗಳಿಸುವ ಮುಖಾಂತರ ಸೊ 140ರ ಗಡಿ ದಾಟೋದಕ್ಕೆ ಒಂದು ಸಹಾಯನ ಮಾಡ್ತಾರೆ ಮುಕುಲ್ ಚೌಧರಿ ಅವರು. ಸೊ ಫೈನಲಿ RCB ತಂಡದ ಕರಾರುವ ದಾಳಿಗೆ LSG ತಂಡ ಯಾವುದೇ ಒಂದು ಪ್ರತಿರೋಧನ ನೀಡದೆ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಂಡು ಸೊ ಫೈನಲಿ 146 ರನ್ಗಳ ಟಾರ್ಗೆಟನ್ನು RCB ತಂಡಕ್ಕೆ ಕೊಡ್ತಾರೆ. ಸೊ ಅದರ ಚೇಸ್ ಮಾಡುವ ಮೂಲಕ RCB ತಂಡ 146 ರನ್ನನ್ನು ಚೇಸ್ ಮಾಡುವ ಮೂಲಕ RCB ತಂಡ 15.1 ಓವರ್ಗೆ ಜಯದ ರನ್ನನ್ನು ಗಳಿಸಿ RCB ತಂಡ ಜಯವನ್ನು ಗಳಿಸ್ತಾರೆ. ಸೊ ಇದಾದಮೇಲೆ RCB ತಂಡಕ್ಕೆ ನೆಕ್ಸ್ಟ್ ಮ್ಯಾಚ್ ಇರೋದು ಡೆಲ್ಲಿ ತಂಡದ ವಿರುದ್ಧ. ಇದೇ ಸೇಮ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಇರುತ್ತೆ. ಸೊ ಇದೇ ಸ್ಯಾಟರ್ಡೆ ಅಂದರೆ 3:30ಕ್ಕೆ ಮ್ಯಾಚ್ ಆಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ RCB ಹಿಂಗೆ ಇದೇ ಥರನೇ ಒಂದು ಪ್ರದರ್ಶನನ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಂಟೆಂಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.